ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್ CID 999 ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್ ಜೇಡರ ಬಲೆಯಿಂದ ಕಂಟಿನ್ಯೂ ಆಗಿರುವಂಥ ಕ್ಯಾರೆಕ್ಟರ್. ಅದಾದ್ಮೇಲೆ 4-5 ಸಿನಿಮಾಗಳು ಅಣ್ಣವ್ರು ಕಾಣಿಸ್ಕೊತಾರೆ. ಆಪರೇಷನ್ ಡೈಮಂಡ್ ರಾಕೆಟ್ ಆದ ನಂತರದಲ್ಲಿ ಆ ಕಥೆಗಳಿಂದ ಸ್ವಲ್ಪ ದೂರ ಹೋಗ್ತಾರೆ. ಸೊ ಆ ಒಂದು ಪ್ರಕಾಶ್ ಅನ್ನೋ ಕ್ಯಾರೆಕ್ಟರ್ನ ಕಂಟಿನ್ಯೂಟಿ ಆಗಿ ಈ ಕ್ಯಾರೆಕ್ಟರ್ ಇರುತ್ತಾ ಅಂತ ಶಿವಣ್ಣ ಅವರು? ಇಲ್ಲ ಇದು ಆ ಕ್ಯಾರೆಕ್ಟರ್ಗೂ ಕಂಟಿನ್ಯೂಷನ್ ಥರ ಏನೂ ಇಲ್ಲ. ಇದು ನಾನು ಸಿನಿಮಾ ನೋಡ್ಬೇಕಾದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆಗೆ ಸಿನಿಮಾ ಹುಚ್ಚು ತುಂಬ. ಸೊ ನಾನು ಫಸ್ಟು ಅಣ್ಣವ್ರ ಸಿನಿಮಾ ನೋಡಿದಾಗ ಅದು ಒಂದು ಕಾರ್ ಸೀಕ್ವೆನ್ಸಲ್ಲಿ ಬಟನ್ ಪ್ರೆಸ್ ಮಾಡ್ತಾರೆ, ಹಿಂದೆಯಿಂದ ಯಾರೋ ಅಟ್ಟಿಸ್ಕೊಂಡು ಬರ್ತಾ ಇರ್ಬೇಕಾದ್ರೆ ಬಟನ್ ಪ್ರೆಸ್ ಮಾಡಿದಾಗ ಹಿಂದೆ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಬರುತ್ತೆ. ನಾನು ಕಂಪ್ಲೀಟ್ ಮೆಂಟಲ್ ಆಗ್ಬಿಡೆ, ಕಾರ್ ತೊಗೊಂಡ್ರೆ ಆ ಥರ ಇರಬೇಕು ಅಂತ. ಸೊ ಇಟ್ ಈಸ್ ಮೋರ್ ಅಬೌಟ್ ನನ್ನ ಫ್ಯಾಸಿನೇಷನ್ ಅಬೌಟ್ ದಟ್ ಪ್ರಪಂಚ ಆ್ಯಂಡ್ ಆ ಕಾಲದ ಸಿನಿಮಾ ಬಗ್ಗೆ. ಸೊ ಏಜೆಂಟ್ ಪ್ರಕಾಶ್ ಜಸ್ಟ್ ಆಸ್ ಎ ಇನ್ಸ್ಪಿರೇಷನ್ ಅಷ್ಟೇ. ಆ ಕ್ಯಾರೆಕ್ಟರ್ ಕ್ಯಾರಿ ಫಾರ್ವರ್ಡ್ ಆ ಥರ ಏನಿಲ್ಲ ಇದರಲ್ಲಿ. ಈಗಿರುವಂಥ ಸಂದರ್ಭದಲ್ಲಿ ಇದು ಟೈಟಲ್ ವಿಚಾರವಾಗಿ ಹೇಳ್ತಾರೆ, ಆಪರೇಷನ್ ಅಂತಿದೆ, ಥಿಯೇಟ್ರಿಗೆ ಆಪರೇಷನ್ ಅನ್ನೋಂಥದ್ದು. ಅದು ಭಾಳ ಮುಖ್ಯ. ಏನು ಕಾರಣಕ್ಕೆ ಇಟ್ಟಿರೋದು ಅಂತ ಸರ್ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇವತ್ತಿಗೆ ಪ್ರಸ್ತುತವಾಗಿ ಬೇಕಾದಂಥದ್ದು? ಆ್ಯಕ್ಚುಲಾಗಿ ಸಿನಿಮಾಗಳ ಸಂಖ್ಯೆ ಬರ್ತಾ ಇದೆ, ಬಟ್ ಅದ್ರ ತಕ್ಕಂಥ ಸಕ್ಸಸ್ ಆಗಲಿ ರೇಷಿಯೋ ಆಗಿ ಸಿಗ್ತಾ ಇಲ್ಲ. ಸೊ ಆ ಒಂದು ಎಲ್ಲ ಕಾರಣದಿಂದ ಇಟ್ಟಿರುವಂಥ ಟೈಟಲ್ ಅದು ಅಂತ? ಇಲ್ಲ ಅಂದರೆ ಇದು ಕತೆಗೆ ತುಂಬ ನಾನು ಯಾವತ್ತೂ ಟೈಟಲ್ ಇಡಬೇಕಾದ್ರೆ ಸಿನಿಮಾದು ಸೋಲ್ಗೆ ಹತ್ತಿರ ಇರೋದು ಹುಡುಕ್ತೀನಿ ಟೈಟಲ್ಗೆ. ಈ ಟೈಟ್ಲು ಸಿನಿಮಾಗೆ ತುಂಬ ಒಂದು ಸಿನಿಮಾದ ಸೋಲಿಗೆ ತುಂಬ ಹತ್ತಿರ ಇದೆ, ಅದಕ್ಕೆ ಆಪರೇಷನ್ ಡ್ರೀಮ್ ಥಿಯೇಟರ್ ಅಂತ ಇಟ್ಟಿರೋದು. ಆ್ಯಂಡ್ ಅದು ಟೀಸರ್ ಅಲ್ವಾ, ಸೊ ತುಂಬ ಕತೆಗೂ ಬಿಟ್ಕೊಡೋಕ್ಕಾಗಲ್ಲ. ವಿಶಾಖ್ ವೆಲ್ ಪ್ರಿಪೇರ್ ಆದರೆ ಅದೇ ಕತೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ಬೋದು, ಬಟ್ ಅದ್ರ ತಕ್ಕಂಗೆ ತಂಡ ಸಿಗ್ದೋದ್ರೆ ಏನು ಮಾಡೋಕ್ಕಾಗಲ್ಲ. ನಂಗೆ ಅದ್ವೈತು, ವಿಶ್ವಾಸು, ಇಂಚರ ಮತ್ತು ಅವ್ರಲ್ಲದೆ ಅವ್ರ ಹಿಂದೆ ಅವ್ರಿಗೆ ಸಪೋರ್ಟ್ ಆಗಿರೋಂಥ ಟೆಕ್ನಿಷಿಯನ್ಸ್ ಆಗಲಿ, ಅವ್ರ ಅಸಿಸ್ಟೆಂಟ್ಸ್ ಆಗಿರಲಿ, ನನ್ನ ತಂಡ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರಾಗಿರಲಿ, ಎಲ್ಲರೂ ಬೇಕಾಗ್ತಾರೆ ಟು ಕ್ರಿಯೇಟ್ ಒನ್ ವರ್ಲ್ಡ್. ಅಂದರೆ ಸಿನಿಮಾ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು, ಆಡಿಯನ್ಸ್ನ. ನಾನು ಸಿನಿಮಾ ನೋಡ್ಬೇಕಾದ್ರೆ ನಾನು 2.5 ಗಂಟೆ ನಾನು ಆಗಲ್ಲ, ನಾನು ಯಾವುದೋ ಇನ್ನೊಂದು ಪ್ರಪಂಚಕ್ಕೆ ಹೋಗ್ತೀನಲ್ವ. ಅದು ಎಷ್ಟು ಚೆನ್ನಾಗಿ ಆ ಪ್ರಪಂಚ ಕಟ್ತೀವಿ ಅನ್ನೋದ್ರ ಮೇಲೆ ಆ ಎಕ್ಸ್ಪೀರಿಯನ್ಸ್ ಉಳಿಯುತ್ತೆ ಮನಸ್ಸಲ್ಲಿ. ಸೊ ಒಂದು ಒಳ್ಳೆ ತಂಡ ಇದ್ದರೆ ಮಾತ್ರ ಅದು ಸಾಧ್ಯ. ನನಗೆ ದಿನನಿತ್ಯ ಕೆಲಸಕ್ಕೆ ಹೋದಾಗ ಒಂದು ಖುಷಿ ಏನು ಅಂದರೆ, ಪ್ಯಾಕಪ್ ಆದಮೇಲೆ ಯಾವತ್ತೂ ನಾನು ಇವತ್ತು ಕರೆಕ್ಟ್ ಅಷ್ಟು ಅಂದರೆ ಅಂದ್ಕೊಂಡಿದ್ದಷ್ಟು ತೆಗಿಲಿಲ್ಲ ಅಂತ ಕೆಲವೊಮ್ಮೆ ಇರುತ್ತೆ. ಬಿಕಾಸ್ ಇಷ್ಟು ಅಂದ್ಕೊಂಡಿರ್ತೀವಿ, ಇಷ್ಟ ತೆಗಿಯೋಕ್ಕಾಗೋದು, ಬಟ್ ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ ಅಂತ ಪ್ರತಿದಿನವೂ ಅನಿಸಿದೆ. ಅದು ಇಂಪಾರ್ಟೆಂಟು. ಆ್ಯಂಡ್ ಐ ಫೀಲ್ ದಟ್ ಈಸ್ ಪಾಸಿಬಲ್ ಓನ್ಲಿ ಇಫ್ ಐ ಹ್ಯಾವ್ ಅ ಟೀಮ್ ದಟ್ ಈಸ್ ರೆಡಿ ಟು ಪುಷ್ ದೆಮ್ಸೆಲ್ಸ್. ಸೊ ಅದರಿಂದ ಪ್ರಪಂಚ ಕಟ್ಟಕ್ಕಾಗಿದೆ.